ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಒಂದು ರೆಡ್ ಕಸ್ಟರ್ಡು ಆ್ಯಪಲ್ ಯೂಸ್ ಮಾಡಿಕೊಂಡು ನಾನೊಂದು ಐಸ್ ಕ್ರೀಮ್ ಮಾಡೋ ತೋರಿಸ್ತಾ ಇದ್ದೀನಿ. ಇದು 2 ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ kg ಆಗಷ್ಟು ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ. ಇದು ತೋಟದಾಗಿರಿಂದ ಚೆನ್ನಾಗಿ ಹಣ್ಣಾಗಿದೆ. 2 ತೊಗೊಂಡಿದ್ದೀನಿ ನಾನು ರೆಡ್ ಕಸ್ಟರ್ಡು ಐಸ್ ಕ್ರೀಮ್ಗೆ. ರೆಡ್ ಕಸ್ಟರ್ಡು ಫ್ರೂಟ್ಸ್ ಬೇಕಾಗುತ್ತೆ. ಮತ್ತು ನಾನು ಒಂದು ಅರ್ಧ ಕಪ್ ಆಗಷ್ಟು ಕ್ರೀಮ್ ಕೆನೆ ಸಮೇತ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಹಾಲು ಬೇಕಾಗುತ್ತೆ. ಒಂದು 1/4 ಕಪ್ ಆಗಷ್ಟು ನಮಗೆ ಸಕ್ಕರೆ ಬೇಕಾಗುತ್ತೆ. ನೀವು ಸಕ್ಕರೆ ಬದಲು ಜೇನುತುಪ್ಪನೂ ಯೂಸ್ ಮಾಡ್ಕೊಬೋದು, ಶುಗರ್ ಅಂತಂದರೆ. ಮೊದಲಿಗೆ ಇದನ್ನು ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಓಪನ್ ಮಾಡಿದ್ರೆ ನೀಟಾಗಿ ನೋಡಿ ಈ ಥರ ಬರುತ್ತೆ. ಫಸ್ಟಿಗೆ ನಾವು ಓಪನ್ ಮಾಡ್ಕೊಂಬಿಡೋಣ. ನೀಟಾಗಿ ಹಣ್ಣಾಗ್ಬಿಟ್ಟಿದೆ. ಇದೊಂದು ಸೈಡ್ಗೆ ಇಟ್ಕೊಂಡು ನೋಡಿ, ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ. ಸೇಮ್ ಸೀತಾಫಲ ಬರುತ್ತಲ್ಲ ಆ ಥರನೇ ಬರುತ್ತೆ. ಇದು ರಾಮಫಲ ಅಂತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ರೆಡ್ಡು ಕಸ್ಟರ್ಡು ಫ್ರೂಟ್ಸ್ ಅಂತಾರೆ. ಇದನ್ನು ನಾವು ಈ ಥರ ನೆಟ್ ಬರುತ್ತಲ್ಲ, ನೆಟ್ಟಲ್ಲಿ ಈ ಥರ ನಾವು ಬೀಜ ಇರೋದ್ರಿಂದ ನಾವು ನೀಟಾಗಿ ಫಿಲ್ಟ್ರ್ ಮಾಡ್ಕೊಬೇಕಾಗತ್ತೆ. ನೋಡಿ, ನೀಟಾಗಿ ಸಿಪ್ಪೆ ತೆಗಿಯೋಕ್ಕೆ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ನೀಟಾಗಿ ಸಿಪ್ಪೆ ತೆಗಿಬೇಕಾಗತ್ತೆ. ತೆಗೆದ್ಬಿಟ್ಟು ನೋಡಿ, ನಾನು ನೀಟಾಗಿ ಪ್ರತಿಯೊಂದನ್ನು ನಾನು ಬಿಡಿಸ್ಕೊತಾ ಇದ್ದೀನಿ. ಈ ಥರ ಬಿಡಿಸ್ಕೊಂಡು ನೀಟಾಗಿ ನೋಡಿ ಈ ಥರ ನಾವು ಈ ಥರ ನೆಟ್ಟಲ್ಲಿ ನಾವು ಫಿಲ್ಟ್ರ್ ಮಾಡೋದ್ರಿಂದ ಬೀಜ ಎಲ್ಲ ನೆಟ್ಟಲ್ಲಿ ನೀಟಾಗಿ ನೋಡಿ ಈ ಥರ ನೋಡಿ ಸ್ಪೂನ್ ತೊಗೊಂಡು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಥರ ನಾವು ಫೈನಾಗಿರೋ ನಮಗೆ ಪ್ಯೂರಿ ಸಿಗುತ್ತೆ. ನೀವು ಬೇಗಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಬೋದು, ಇಲ್ಲಾಂದರೆ ಕೈಯಲ್ಲಿ ನೀವು ಬೇಕಾದ್ರೆ ಬೀಜನ ರಿಮೂವ್ ಮಾಡಿನೂ ಮಾಡ್ಕೊಬೋದು. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ನಾನು ಇದೆರಡು ಫುಲ್ಲನ್ನು ನಾನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊತೀನಿ. ನೀಟಾಗಿ ನಾನು ಬೀಜ ಎಲ್ಲ ತೆಗೆದು ಮೇಲೆ ಸಿಪ್ಪೆ ಭಾಗ ತೆಗೆದು ನಾನು ಕ್ಲೀನ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ರೆಡ್ ಕಸ್ಟರ್ಡು ಆ್ಯಪಲ್ದು ಪ್ಯೂರಿ. ನೋಡಿ ನೀಟಾಗಿ ಆಗಿದೆ. ಈಗ ನಾವು ಮೊದಲಿಗೆ ಹಾಲು ಇದೆಯಲ್ಲ, ಹಾಲು ಮತ್ತು ಕ್ರೀಮು ಎರಡನ್ನೂ ಸೇರಿಸಿ ನಾವು ಬ್ಲೆಂಡರ್ಗೆ ಸೇರಿಸ್ಕೊಳ್ಳೋಣ. ನೀವು ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ರೆಡ್ ಕಸ್ಟರ್ಡ್ ಏನೋ ಸ್ವಲ್ಪ ತುಂಬ ಸ್ವೀಟ್ ಇದೆ ಅಂದರೆ ಸಕ್ಕರೆ ಕಮ್ಮಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇದರಲ್ಲಿ ನಾನು ಒಂದು 2 ಸ್ಪೂನ್ ಆಗಷ್ಟು ಸೇರಿಸ್ತಾ ಇದ್ದೀನಿ ಸಕ್ಕರೆ. ಫಸ್ಟು ನಾನು ಇದನ್ನು ಬ್ಲೆಂಡ್ ಮಾಡ್ಕೊತೀನಿ, ಸಕ್ಕರೆ ಮತ್ತು ಕ್ರೀಮು ಮತ್ತು ಹಾಲನ್ನ. ಆಗಿದೆ ನೋಡಿ, ನಾನು ಸಕ್ಕರೆನೂ ಮತ್ತು ಫುಲ್ ಮ್ಯಾಟ್ ಮಿಲ್ಕ್ ಅಥವಾ ನೀವು ಕ್ರೀಮು ಯೂಸ್ ಮಾಡ್ಕೊಬೋದು, ಕ್ರೀಮ್ ಮಿಲ್ಕ್ ಯೂಸ್ ಮಾಡ್ಕೊಬೋದು. ಇವಾಗ ನಾವು ಪ್ಯೂರಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ನೀಟಾಗಿ ಎಲ್ಲ ನಾನು ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ಇದು ಫ್ಲೇವರ್ ಏನು ಹಾಕೋದು ಬೇಡ, ಯಾಕಂದರೆ ಕಸ್ಟರ್ಡ್ದು ಫ್ಲೇವರ್ ಇರೋದ್ರಿಂದ, ರೆಡ್ ಕಸ್ಟರ್ಡ್ ಆ್ಯಪಲ್ದು ಫ್ಲೇವರ್ ಇರೋದ್ರಿಂದ ನಾವು ವೆನಿಲಾ ಫ್ಲೇವರೆಲ್ಲ ಸೇರಿಸಿದ್ರೆ ಇದು ಫ್ಲೇವರು ಡಾಮಿನೇಟ್ ಮಾಡುತ್ತೆ. ಅದರಿಂದ ಏನು ಸೇರಿಸ್ತಾ ಇಲ್ಲ. ಇಷ್ಟೇ 3 ಐಟಮ್ ನಾನು ಹಾಕಿ ಒಂದು ಐಸ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಇದೆಲ್ಲ ಸೇರಿಸ್ಬಿಟ್ಟು ನಾನು ಒಂದು ರೌಂಡು ಮಿಕ್ಸಿ ಮಾಡ್ಕೊತೀನಿ ನಾನು. ಫ್ರೆಂಡ್ಸ್, ರೆಡಿಯಾಗಿದೆ ನೋಡಿ. ಇಷ್ಟು ನುಣ್ಣಗೆ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಯಾವುದು ಐಸು ಸ್ಟೋರ್ ಮಾಡ್ತೀರೋ ಅದರಲ್ಲಿ ನಾವು ಸೇರಿಸ್ಕೊಂಬಿಡೋಣ. ನೋಡಿ ನೀಟಾಗಿ ಇಷ್ಟು ಗಟ್ಟಿ ಇದ್ದರೆ ನಮಗೆ ಸಾಕಾಗುತ್ತೆ. ನೀವು ಇಲ್ಲ ಫುಲ್ ಮಿಲ್ಕು ಫುಲ್ ಫ್ಯಾಟ್ ಮಿಲ್ಕ್ನು ಯೂಸ್ ಮಾಡ್ಕೊಬೋದು. ನೀಟಾಗಿ ಸೆಟ್ ಮಾಡಿಬಿಟ್ಟು ನಾವು ನೀಟಾಗಿ ಸೆಟ್ ಮಾಡಿಕೊಂಡು ನಾವು ಒಂದು ಓವರ್ನೈಟು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಈ ಥರ ಒಂದು ಪೇಪರ್ ಹಾಕ್ಬಿಟ್ಟು ನಾವು ಒಂದು ಓವರ್ನೈಟ್ ಇಟ್ಟರೆ ನೀಟಾಗಿ ಅದು ಗಟ್ಟಿನ ಆಗುತ್ತೆ ಮತ್ತು ಫ್ರೀಸ್ ಆಗುತ್ತೆ. ನೀಟಾಗಿ ಒಂದು ರೆಡ್ ಕಸ್ಟರ್ಡ್ ಆ್ಯಪಲ್ದು ಕೇಕು ರೆಡಿ ಆಗುತ್ತೆ. ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇಲ್ಲ ಅಂದರೆ ನೀವು ಬೇಕಾದ್ರೆ ಮೋಲ್ಡ್ಸಲ್ಲಿ ಹಾಕ್ಕೊಂಡು ನೀವು ಕುಲ್ಫಿ ಥರನ ನೀವು ಮಾಡ್ಕೊಬೋದು. ಇವಾಗ ಇದನ್ನು ನಾನು ಓವರ್ನೈಟು ನಾನು ಡೀಪ್ ಫ್ರೀಜರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ರೆಡಿಯಾಗಿದೆ. ನಾನು ಓವರ್ನೈಟು ಡೀಪ್ ಫ್ರೀಜರಲ್ಲಿ ಇಟ್ಟಿದ್ದೀನಿ ನಮ್ಮದು ರೆಡ್ಡು ಕಸ್ಟರ್ಡ್ ಆ್ಯಪಲ್ಲು ಐಸ್ ಕ್ರೀಮು. ನೋಡಿ ಗಟ್ಟಿ ಇದೆ ನೋಡಿ. ಇವಾಗ ನಾವು ಸ್ವಲ್ಪನೇ ಕ್ಯೂಬ್ಸ್ ಥರ ಮಾಡಿಕೊಂಡು ಸರ್ವಿಂಗು ಇದು ಪ್ಲೇಟ್ಗೆ ನಾವು ಸೇರಿಸ್ಕೋಣ. 3 ವಸ್ತುವಿಂದ ನಾವು ಆರಾಮಾಗಿ ಹಾಲು ಮತ್ತು ರೆಡ್ ಕಸ್ಟರ್ಡು
ಫ್ರೂಟ್ಸಿಂದ ನಾವು ನೋಡಿ ಆ್ಯಪಲ್ ಫ್ರೂಟ್ಸಿಂದ ನೀಟಾಗಿ ಒಂದು ಐಸ್ ಕ್ರೀಮು ನೀಟಾಗಿ ಮಾಡ್ಕೊಬೋದು. ನಾನು ನೀಟಾಗಿ ನೋಡಿ ಹಾಕ್ತಾಯಿದ್ದೀನಿ. ರಾಮ್ಫಲ ಅಂತಾರಲ್ವ, ಆ ಫ್ರೂಟ್ಸಿಂದ ಒಂದು ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಟೇಸ್ಟನ್ನು ತುಂಬ ಸಕ್ಕತ್ತಾಗಿರುತ್ತೆ. ಈಗೆಲ್ಲ ಸೀಸನ್ ಆಗಿರೋದ್ರಿಂದ ತುಂಬ ಸಿಗ್ತಾಯಿದೆ. ನೀವು ಕುಲ್ಫಿ ಥರನೂ ಮಾಡ್ಕೊಬೋದು ನೀಟಾಗಿ. ಈ ಸಮ್ಮರ್ಗಂತೂ ಏಳು ಮಾಡಿಸಿದ್ದು ಐಸ್ ಕ್ರೀಮು. ನೀವು ಬೇಕು ಅಂದರೆ ಇದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು, ಸೂಪರಾಗಿರುತ್ತೆ. ನಾನು ಸ್ವಲ್ಪ ಪಿಸ್ತಾ ಯೂಸ್ ಮಾಡ್ತಾಯಿದ್ದೀನಿ. ಅದೇ ಸಿಂಪಲಾಗಿ ಈಸಿಯಾಗಿರೋ ಒಂದು ರೆಡ್ ಕಸ್ಟರ್ಡ್ ಆಪಲ್ ಐಸ್ ಕ್ರೀಮ್ ರೆಡಿ ಆಗಿದೆ. ಅಥವಾ ರಾಮ್ಫಲ, ಸೀತಾಫಲ, ರಾಮ್ಫಲ ಅಂತಾರಲ್ವ, ಆ ಫ್ರೂಟಿಂದ ಈ ಸಮ್ಮರ್ಗೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.